Everyone wants the red mug. Get it for free now with the Nescafe jar. ಮುಂಡಗೋಡ ತಾಲೂಕಾ ಮಟ್ಟದ ಸಾರ್ವಜನಿಕ ಆರೋಗ್ಯ ಘಟಕ ನೂತನ ಪ್ರಯೋಗ ಶಾಲೆಯ ಕಟ್ಟಡದ ಉದ್ಘಾಟನಾ ಸಮಾರಂಭವು ಇಂದು ಮಂಗಳವಾರ ನಡೆಯಿತು. ಶಾಸಕರಾದ ಶಿವರಾಮ ಹೆಬ್ಬಾರ್ ಅವರು ಈ ನೂತನ ಪ್ರಯೋಗ ಶಾಲೆಯ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿ ಡಾ ನರೇಂದ್ರ ಪವಾರ್, ಆಡಳಿತ ವೈದ್ಯಾಧಿಕಾರಿ ಡಾ ಸ್ವರೂಪರಾಣಿ ಪಾಟೀಲ್ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಚ್ಎಂ ನಾಯಕ, ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾ ಶಿವಕುಮಾರ್, ಡಾ ಲಕ್ಷ್ಮಣ, ಡಾ ಪ್ರವೀಣ್, ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞರಾದ ವೀಣಾ ರಾಠೋಡ, ಮುಖಂಡರಾದ ಫಣಿರಾಜ ಹದಳಗಿ, ನಾಗಭೂಷಣ ಹಾವಣಗಿ, ಎನ್ಡಿ ಕಿತ್ತೂರ, ವೈಪಿ ಭುಜಂಗಿ, ಪರಶುರಾಮ ತಹಶೀಲದಾರ ಮುಂತಾದವರಿದ್ದರು. ಮುಂಡಗೋಡ ಆಸ್ಪತ್ರೆಯಲ್ಲಿ ಇವತ್ತು ಮುಂಡಗೋಡ ಆಸ್ಪತ್ರೆಯಲ್ಲಿ ಇವತ್ತು 40 ಲಕ್ಷ ರೂಪಾಯಿ ವೆಚ್ಚದ ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲೋ ಒಂದು ಹಂತದಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ಕಾಲಕ್ಕೆ ಜನನೇ ಬರಬಾರ್ದು, ಬಡವರು ಮಾತ್ರ ಬರಬೇಕು ಅಂತಕ್ಕಂಥ ಕಾಲಘಟ್ಟ ಇತ್ತು. ನಾನು ಮುಂಡಗೋಡದ ಜನಕ್ಕೂ ಕೂಡ ವಿನಂತಿ ಮಾಡ್ತೇನೆ, ಯಾವಾಗ ನಾವೆಲ್ಲ ಈ ಆಸ್ಪತ್ರೆ ಬರ್ತೇವೆ, ನಾನು ಯಲ್ಲಾಪುರದಲ್ಲಿ ಯಾವ ಆಸ್ಪತ್ರೆಗೂ ಹೋಗೋದಿಲ್ಲ ಕೇಳಿ. ನಾನು BP ಶುಗರ್ ಒಂದು ಇಂಜೆಕ್ಷನ್ ಇದ್ದು ನಾನು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು. ನಾವು ಯಾವಾಗ ಈ ಆಸ್ಪತ್ರೆ ಬರ್ತೇವೆ, ಸಾಮಾನ್ಯ ಜನನ ಆಸ್ಪತ್ರೆ ಬರ್ತೇವೆ, ನಾವು ಬರ್ತೇವೆ ಅಂದರೆ ಆಸ್ಪತ್ರೆ ಚೆನ್ನಾಗಿ ಇಟ್ಕೊಳ್ತಾರೆ. ಹಾಗಾಗಿ ಹೆಚ್ಚೆಚ್ಚು ಆಸ್ಪತ್ರೆಗೆ ಎಲ್ಲರೂ ಬರುವಂಥ ಆಸ್ಪತ್ರೆ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಅನೇಕ ಪ್ರಯೋಗಾಲಯದ ಮಷೀನ್ಗಳು, ಅನೇಕ ಕಣ್ಣನ್ನು ತಪಾಸಣೆ ಮಾಡ್ತಕ್ಕಂಥ ಮಷೀನ್ಗಳು, ಬ್ಲಡ್ ತಪಾಸಣೆ ಮಾಡ್ತಕ್ಕಂಥ ಹೈಟೆಕ್ ಮಷೀನ್ಗಳು, ಇಂಥ ಅನೇಕ ಉಪಕರಣಗಳನ್ನು ಯಲ್ಲಾಪುರಕ್ಕೂ ಕೊಟ್ಟಿದ್ದೇವೆ, ಮುಂಡಗೋಡಿಗೂ ಕೊಟ್ಟಿದ್ದೇವೆ. ಒಳ್ಳೊಳ್ಳೆ ಡಾಕ್ಟರ್ಸ್ ಇವತ್ತಿನ ಬಂದಿದ್ದಾರೆ, ಅನೇಕ ಸರ್ಜನ್ಸ್ ಬಂದಿದ್ದಾರೆ. ನಮ್ಮ ತಾಲೂಕಿನ ಬಡವರಿಗೆ ಇದು ಉಪಯೋಗ ಆಗಬೇಕು. ನಾನು ಡಾಕ್ಟರ್ಗಳಲ್ಲಿ ಇಷ್ಟೇ ವಿನಂತಿ ಮಾಡ್ತೇನೆ, ಡಾಕ್ಟರ್ ಕೆಲಸ ಜೀವನದಲ್ಲಿ ಎಲ್ಲರಿಗೂ ಸಿಗ್ತಕ್ಕಂಥ ಕೆಲಸ, ಇದು ಒಂದು ಪುಣ್ಯದ ಕೆಲಸ. ಅನೇಕ ಜನರ ಬದುಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ. ಈ ಪುಣ್ಯದ ಕೆಲಸ ನೀವೇನು ನಾನು ಡಾಕ್ಟರ್ ಆಗ್ತಾನೆ ಅಂತ ಬಂದಿದ್ದೀವಿ, ಈ ಜನರ ಋಣ ತೀರ್ತಕ್ಕಂಥ ಕೆಲಸ. ಬಡವರ ಪ್ರಶಂಸೆಗೆ ಒಳಗಾಗಿ, ಬಡವರು ಇಲ್ಲಿಂದ ಹೋಗುವಾಗ ನಿಮ್ಮನ್ನು ವರ್ಗಾವಣೆ ಮಾಡಿ ಕಳಿಸುವಾಗ ಜನ ಕಣ್ಣೀರು ಹಾಕ್ಬೇಕು, ಹೋಗಬಾರ್ದು ಡಾಕ್ಟ್ರು ಹೊಡಿಬೇಕು. ಹಿಂದೆ ನಿಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ಇಟ್ಬೇಡಿ. ಲಕ್ಷ್ಮಿ ಹೋಗುವಾಗ ಮುಂಡಗೋಡದವೆಲ್ಲ ಕಣ್ಣೀರು ಹಾಕಿದ್ವು, ಲಕ್ಷ್ಮಿ ಆಕೆ ಹೋಗಿ ಕಳಿಸ್ಬಾರ್ದು. ಇವನು ಹೇಳ್ತೀನೋ ಹಾಗೆ ಇವತ್ತು ಪಾಳದಲ್ಲಿದ್ದಾಳೆ, ಅವಳನ್ನು ಕಳಿಸುವಾಗ ಹಾಗೆ ಯಾವತ್ತೂ ಆಗಿದ್ದಿಲ್ಲ. ಒಳ್ಳೆ ಡಾಕ್ಟರ್ಗಳಿದ್ದರೆ ಬಡವರು ಪ್ರೀತಿ ಮಾಡ್ತಾರೆ, ಬಡವರು ಪ್ರಶಂಸೆ ಮಾಡ್ತಾರೆ. ಬಡವರ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಆ ನಿಟ್ಟಲ್ಲಿ ಒಳ್ಳೆಯ ಡಾಕ್ಟರ್ಸ್ ಟೀಮ್ ಬಂದಿದೆ ಇವತ್ತು. PHO ನೇತೃತ್ವದಲ್ಲಿ ಈ ಆಸ್ಪತ್ರೆ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಲಿ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ, ಶಿಸ್ತು ಮತ್ತು ಸಂಯಮ, ಎಲ್ಲದಕ್ಕಿಂತ ತಾಳ್ಮೆ ಭಾಳ ಮುಖ್ಯ. 24/7 ಜನ ಇರ್ತೀವಿ, ಎಲ್ಲರೂ ಒಳ್ಳೆಯದಾಗಿ ಕೆಲಸ ಮಾಡಿ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.